ಹಾಯ್ ಗೈಸ್, ನಾನು ಬೆಂಗಳೂರಿನ ಮಾಗಡಿ ರೋಡಲ್ಲಿರೋ ಪ್ರಸನ್ನ ಚಿತ್ರಮಂದಿರಕ್ಕೆ ಹೋಗ್ತಾ ಇದ್ದೀನಿ. ಏನು ವಿಶೇಷ ಅಂದ್ಕೊಂಡ್ರೆ, ಇಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯದ ಕೋಟಿಗೊಬ್ಬ ಸಿನಿಮಾ ಅದ್ದೂರಿಯಾಗಿ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಬನ್ನಿ ಸಿನಿಮಾ ನೋಡಿ. ಇವಾಗ ನಾನು ಪ್ರಸನ್ನ ಚಿತ್ರಮಂದಿರದ ಎದುರುಗಡೆನೇ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ವಿಷ್ಣುವರ್ಧನ್ ಅಭಿಮಾನಿಗಳು ಯಾವ ರೀತಿ ಶುಭ ಕೋರಿದ್ದಾರೆ ಅಂತ ಹೇಳಿ. ನೋಡಿ ಗೈಸ್, ಬೆಂಗಳೂರಿನ ಮಾಗಡಿ ರೋಡಲ್ಲಿರೋ ಪ್ರಸನ್ನ ಚಿತ್ರಮಂದಿರದಲ್ಲಿ ಇದ್ದೀನಿ. ನಾನು ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿ. ಅವ್ರ ಹತ್ರ ಮಾತಾಡಿಸ್ತೀನಿ, ನೋಡಿ ಅವರೇ ಹೇಳ್ತಾರೆ ಇದ್ರ ಬಗ್ಗೆ. ಸರ್, ನನ್ನ ಹೆಸರು ಲಕ್ಷ್ಮೀನಾರಾಯಣ್ ಅಂತ. ಡಾಕ್ಟರ್ ವಿಷ್ಣುವರ್ಧನ ಸೇನಾ ಸಮಿತಿಯಲ್ಲಿ ನಾನು ಒಬ್ಬ ಕಾರ್ಯಕಾರಿ ಸಮಿತಿಯಲ್ಲಿ ಇದ್ದೀನಿ. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಇದು ಕೋಟಿಗೊಬ್ಬ ಇದೆ, ಬರೋ 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆದ್ರಿಂದ ಒಂದು ಅದ್ದೂರಿಯಾದ ಒಂದು ಕಾರ್ಯಕ್ರಮನ ನಮ್ಮ ರಾಜ್ಯಾಧ್ಯಕ್ಷರಾದ ಸರವಣ ಸರ್ ಅವರು ಹಮ್ಮಿಕೊಂಡಿದ್ದಾರೆ. ಮತ್ತೆ ಎಲ್ಲ ಅಭಿಮಾನಿಗಳು ಕೈ ಜೋಡಿಸಿದ್ದಾರೆ. ಇದು ಒಂದು ಇತಿಹಾಸ ಆಗಬೇಕು ಅಂತ ಬಹಳ ಶ್ರಮಪಟ್ಟು ಎಲ್ಲರೂ ತಮ್ಮ ತಮ್ಮ ಸಂಘದ ವತಿಯಿಂದ ಎಲ್ಲ ಬಂದು ಎಲ್ಲ ಕಾರ್ಯಕ್ರಮವನ್ನು ಮಾಡ್ತಾರೆ. ಅನ್ನದಾನ ಕಾರ್ಯಕ್ರಮ ಇದೆ, ಪ್ರತಿಯೊಂದು ಮತ್ತೆ ಕಟೌಟು, ಹಾರ ಮತ್ತೆ ಎಲ್ಲ ಒಂದು ದಾಖಲೆ ಹಾಕಬೇಕು. ಮತ್ತೆ ದಾದಾರವರ ಹೆಸರು ಅಜರಾಮರವಾಗಿ ಉಳಿಬೇಕು ಅಂತ ನಾವು ಇವತ್ತಲ್ಲ, ನಾವು ಹೆಚ್ಚು ಕಮ್ಮಿ 40 ವರ್ಷದಿಂದ ದಾದಾ ಅಭಿಮಾನಿ. ಆದ್ರಿಂದ ಅವ್ರ ಹೆಸರನ್ನ ಉಳಿಸ್ಬೇಕು, ಅವ್ರ ಆದರ್ಶಗಳನ್ನ ನಾವು ಮುಂದಿನ ಪೀಳಿಗೆಗೆ ತಲುಪಿಸ್ಬೇಕು ಅಂತ ನಾವು ಎಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ. ಮತ್ತೆ ಕನ್ನಡ ಕಲಾಭಿಮಾನಿಗಳೆಲ್ಲರೂ ಆಶೀರ್ವಾದ ಮಾಡಬೇಕು. ಇದೇ ಬರೋ 10ನೇ ತಾರೀಕು ಈ ಕೋಟಿಗೊಬ್ಬ ರಿಲೀಸ್ ಆಗ್ತಾ ಇದೆ. ಬಂದು ಎಲ್ಲ ನೋಡಿ ಆಶೀರ್ವಾದ ಮಾಡಬೇಕು ಅಂತ ನಾನು ನಿಮ್ಮ ಒಂದು ಮಾಧ್ಯಮದ ಮೂಲಕ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸರ್. ಜೈ ಡಾಕ್ಟರ್ ವಿಷ್ಣುವರ್ಧನ್. ನೋಡಿ, ವಿಷ್ಣುವರ್ಧನ್ ಅಭಿಮಾನಿಗಳೆಲ್ಲ ನೋಡಿ 100 ಅಡಿ ಕಟೌಟ್ರು ರಾರಾಜಿಸ್ತಾ ಇದೆ ಪ್ರಸನ್ನ ಚಿತ್ರಮಂದಿರದ ಎದುರುಗಡೆ. ರಿಲೀಸ್ ಆಗ್ತಾ ಇದೆ. ಇದೇ ಪ್ರಸನ್ನ ಚಿತ್ರಮಂದಿರದಲ್ಲಿ ಕೋಟಿಗೊಬ್ಬ. ಕರ್ನಾಟಕ ಜನತೆ ಎಲ್ಲ ಬಂದು ಈ ಚಿತ್ರ ವೀಕ್ಷಣೆ ಮಾಡಿ ಬಂದು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನೋಡಿ, ಇವರು ನಮ್ಮ ಮಾಧ್ಯಮ ಸರ್, ತಮ್ಮ ಹೆಸರು ಬೋಪಯ್ಯ ಅಂತ ಹೇಳಿ. ಬೋಪಯ್ಯ ಅಂತ. ಬಹಳ ನನಗೆ ಕೊಡಗು ಅಂತಂದ್ರೆ ಬಹಳ ವಿಶೇಷವಾಗಿ ಒಂದು ಒಲವಿದೆ. ಯಾಕೆಂದ್ರೆ ನಾನು ಕೂಡ ಎಕ್ಸ್-ಆರ್ಮಿ ಅವರು, ನಮ್ಮ ರವಿ ಸರ್ ಅಂತ ಇದ್ದಾರೆ, ಅವರು ಕೂಡ ನಮ್ಮ ಕೊಡಗಿನವರು. ಆದ್ರಿಂದ ಒಂದು ಶಿಸ್ತು ಮತ್ತೆ ಒಂದು ಶ್ರದ್ಧೆ ಶಿಸ್ತಿಗೆಲ್ಲ ಒಂದು ಹೆಸರು ಅಂದ್ರೆ ಕೊಡಗಿನವರು. ಜೈ ಕೊಡಗರ ವೀರ ಡಾಕ್ಟರ್ ವಿಷ್ಣುವರ್ಧನ್ ಮುತ್ತಿನಾರ. ನೋಡಿ, ಇವರಿಗೆ ಕೊಡಗಿನ ಅಭಿಮಾನ ಎಷ್ಟಿದೆ ಅಂದ್ರೆ ನೋಡಿ, ವಿಷ್ಣುವರ್ಧನ್ ಅಭಿಮಾನಿ. ಮತ್ತೆ ಮುತ್ತಿನಾರದಲ್ಲಿ ನಮ್ಮ ದಾದಾರವರು ಮೇಜರ್ ಅಚ್ಚಪ್ಪನ್ ಪಾತ್ರದಲ್ಲಿ ಮಾಡಿದ್ದಾರೆ. ಅದು ಯಾರು ಮರೆಯಕ್ಕಾಗದೆ, ಮುಂದಿನ ಪೀಳಿಗೆ ಕೂಡ ಅಂತ ತಲುಪುವಂತ ಸಿನಿಮಾ. ಸ್ವತಂತ್ರ ಹೋರಾಟದಲ್ಲಿ ಆ ಒಂದು ಅಚ್ಚಪ್ಪರವರು ಭಾಗವಹಿಸಿ ಆ ಒಂದು ದೇಶಕ್ಕೆ ಕೀರ್ತಿ ತಂದಂತ ವ್ಯಕ್ತಿ. ಅಂತ ಒಂದು ಪಾತ್ರನ ನಮ್ಮ ದಾದಾ ಮಾಡಿದ್ದಾರೆ ಅಂದ್ರೆ ನಮಗ್ ಬಹಳ ಖುಷಿ ಆಗುತ್ತೆ. ಕೊಡಗರು ಒಂದು ನಮ್ಗೆ ಒಂದು ಸಿನಿಮಾ ಇದೆ ಅಂತ ಹೇಳ್ಕೊಳ್ಳೋದಕ್ಕೆ ನಾವು ಹೆಮ್ಮೆ ಪಡ್ತೀವಿ ಸರ್. ಥ್ಯಾಂಕ್ಸ್ ಸರ್, ಒಳ್ಳೇದಾಗ್ಲಿ. ಸಿನಿಮಾ 100 ದಿನ ಹೆಚ್ಚು ಓಡ್ಲಿ ಅಂತ ಹೇಳಿ ಈ ಮೂಲಕ ಆಶಿಸ್ತೀನಿ. ಜೈ ವಿಷ್ಣುವರ್ಧನ್. ಜೈ ಸರ್, ನಮಸ್ಕಾರ ಸರ್. ಜೈ ಕೊಡಗರ ವೀರ. ನಮ್ಮ ಹೆಸರು ಅಶೋಕ್ ಅಂದ್ಬಿಟ್ಟು, ಅಶೋಕ್ ವರ್ಧನ್ ಅಂತ. ಯಜಮಾನ ಡಾಕ್ಟರ್ ವಿಷ್ಣುವರ್ಧನ್ ಕನ್ನಡ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಅಶೋಕ್ ವರ್ಧನ್ ಅಂತ, ಚೌಡೇಶ್ವರಿ ನಗರ. ರಿಲೀಸ್ ಆಯ್ತಾ ಇರೋದು 8 ದಿನ ಮೊದಲೇ ಹೌಸ್ಫುಲ್ ಬೋರ್ಡ್ ಆಗಿರೋದು ಇದೇ ಇತಿಹಾಸ. ಅದು ರಿಲೀಸ್ ಫಿಲಮ್ಮು. ಬೆಳಿಗ್ಗೆ ಮಧ್ಯಾಹ್ನ ಬಂದು ಚಿಕನ್ ಗ್ರೇವಿ, ಗೀ ರೈಸ್ ಇರುತ್ತೆ. ಭಾನುವಾರ ಬಂದು ಮಟನ್ ಗ್ರೇವಿ, ಗೀ ರೈಸ್ ಇರುತ್ತೆ. ಅದು ಚಿತ್ರ ಎಷ್ಟು ಪ್ರದರ್ಶನ ನಡೆಯುತ್ತೆ? 5 ಪ್ರದರ್ಶನ ಇರುತ್ತೆ 10ನೇ ತಾರೀಕಿಂದ. ಆಗ್ಲೇ ಇವಾಗ ಸೋಲ್ಡ್ ಔಟ್ ಮಾರ್ನಿಸ್ ಆಗಿದೆ. ಮ್ಯಾಟ್ನಿನೂ ಫುಲ್ ಆಯ್ತಾ ಬರ್ತಾ ಇದೆ. ಹೌದು ಸರ್. ಅದು 10 ದಿನ ಮುಂಚೆನೆ. ಇವಾಗ ಚಿತ್ರ ವೀಕ್ಷಣೆ ಮಾಡಕ್ಕೆ ಬರ್ತಾರಲ್ಲ ಅವರಿಗೆಲ್ಲ ಫುಲ್ ಊಟನ ಎಷ್ಟೇ ಜನ ಎಷ್ಟೇ ಜನ ಬಂದ್ರು ಅವ್ರಿಗೆಲ್ಲ ಊಟ ಇರುತ್ತೆ. ಹೊಟ್ಟೆ ತುಂಬಾ ಊಟ ಮಾಡಿ ಫಿಲಂ ನೋಡಬಹುದು.
ನೋಡ್ಕೊಂಡ್ ಮತ್ತೆ ಊಟ ಮಾಡ್ಕೊಂಡು ಎಷ್ಟೋ ಪುಣ್ಯ ಮಾಡ್ಬೇಕು. ಇಂಥ ದಾಖಲೆನ ಕಣ್ ತುಂಬ್ಕೊಂಡು ನೋಡ್ಕೊಬೇಕು, ಬಂದು ನೋಡಿದ್ರೇನೆ ಅಭಿಮಾನಿಗಳಿಗೂ ಖುಷಿ ಆಗೋದು. ಬಂದೇ ಬರ್ತಾರೆ ಅಂತ ಹೇಳ್ತಾ ಇದ್ದೀನಿ. ಹೌದಲ್ಲ. ಬಂದೇ ಬರ್ತಾರೆ. ಆಮೇಲೆ ಊರಿನ ಎಲ್ಲಾ ಕಡೆಯಿಂದ ಅಭಿಮಾನಿಗಳು ಬರ್ತಾರೆ. ಇದು ವಿಷ್ಣುವರ್ಧನ್ ಜಾತ್ರೆ ಇರುತ್ತೆ, ನಾಡ ಹಬ್ಬ ಅಂತಾನೆ ಹೇಳ್ಬೋದು. ದೀಪಾವಳಿ ಇರ್ಬೋದು, ಯುಗಾದಿ ಇರ್ಬೋದು, ಮತ್ತೊಂದು ಹಬ್ಬ ಇರ್ಬೋದು, ಇಲ್ಲಿ ವಿಷ್ಣುವರ್ಧನ್ ಫಿಲಂ ಬಂದವಳೆ ನಮ್ಗೆ ಹಬ್ಬ. ನೋಡಿ, ಮೆಟ್ರೋಕಿನ ಹೈಟ್ ಹೋಗಿದೆ ಕಟ್ಔಟ್. 100 ಅಡಿ ಕಟ್ಔಟ್ ನಿರ್ಮಿಸಿದ್ದಾರೆ ಇಲ್ಲಿ. ಡಾಕ್ಟರ್ ವಿಷ್ಣುವರ್ಧನ್ ಪತ್ನಿ ಭಾರತಿ ವಿಷ್ಣುವರ್ಧನ್ ಅವರು ಬರ್ತಾರೆ. ಇಲ್ಲಿ ಕೋಟಿಗೊಬ್ಬ ರಿಲೀಸ್ ಆಗ್ತಿದೆ 10ನೇ ತಾರೀಕಿಗೆ. ಅದೇ 10ನೇ ತಾರೀಕು ರಿಲೀಸ್ ಆಗೋ ಖುಷಿ ಸಂಭ್ರಮದಲ್ಲಿ ಭಾನುವಾರ ಮಟನ್ ಊಟ ಎಲ್ಲ ಮಾಡ್ತಿದ್ದಾರೆ. ಮಟನ್ ಗ್ರೇವಿ, ಮಟನ್ ಊಟ. ಯಾರ್ಯಾರು ವೀಕ್ಷಣೆ ಮಾಡಕ್ ಬರ್ತಾರೆ ಚಿತ್ರ ವೀಕ್ಷಣೆಗೆ, ಅವರಿಗೆಲ್ಲ ಮಟನ್ ಮಾಡ್ತಿದ್ದಾರೆ. ಅದ್ರ ಮಟನ್ ದಾನಿಗಳು ಯಾರಂದ್ರೆ ಇವ್ರನ್ನ ಮಾತಾಡ್ಸ್ತೀನಿ ನೋಡಿ. ಇವರು ಕಟ್ಟ ಅಭಿಮಾನಿ, ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿ, ಕಟ್ಟ ಅಭಿಮಾನಿ. ನಿಮ್ಮ ಹೆಸರು? ನಮ್ಮ ಹೆಸರು ಅಜಯ್ ಕುಮಾರ್ ಅಂತ. ಕುಷ್ಕ ಮಾಡಿಸ್ತಾ ಇದೀವಿ, ಗ್ರೇವಿ ಮಾಡಿಸಿ ಹೊಟ್ಟೆ ತುಂಬಾ ತಿನ್ಲಿ ಅಂತ ನಮ್ದು ಆಸೆ. ತಿರುಗು ಭಾನುವಾರ ಮಟನ್ ಊಟ ಮಾಡಿಸ್ತಾ ಇದೀವಿ. ಎಲ್ಲಾರು ಬಂದು ಹೊಟ್ಟೆ ತುಂಬಾ ತಿನ್ಲಿ ಅಂತ ನಮ್ಗೆ ಒಂದು ಸಂತೋಷ. ಇದು 25 ವರ್ಷದ ಸಂಭ್ರಮ ಮಾಡ್ತಾ ಇದೀವಿ ಎಲ್ಲಾರು ಸೇರಿ, ವಿಷ್ಣು ಅಭಿಮಾನಿಗಳು. ಇದು ಮಟನ್ ಊಟದ ಖರ್ಚೆಲ್ಲ ನಿಮ್ದೇನ ಸರ್? ಇಲ್ಲ ಸರ್, ಎಲ್ಲಾ ವಿಷ್ಣು ಅಭಿಮಾನಿಗಳು ಸೇರಿ. ಡಾಕ್ಟರ್ ವಿಷ್ಣುವರ್ಧನ್ ಸೇನಾ ಸಮಿತಿ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಮಾತಾಡ್ತಾರೆ ನೋಡಿ ಇಲ್ಲಿ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಸರ್ವಣ ಪಿ. 25 ವರ್ಷಗಳ ನಂತರ ಕೋಟಿಗೊಬ್ಬ ಮರು ಬಿಡುಗಡೆ ಆಗ್ತಿದೆ. ಇದೊಂದು ಎಲ್ಲ ಅಭಿಮಾನಿಗಳು ಸಂತೋಷ ಪಡುವ ವಿಷಯ. ಇದಕ್ಕೆ ಮೊದಲನೇದಾಗಿ ನಮ್ಮ ಸೂರಪ್ಪ ಬಾಬು ಅವರಿಗೆ ಧನ್ಯವಾದ ಹೇಳಬೇಕು. ಯಾಕಂದ್ರೆ 25 ವರ್ಷ ನಂತರ ಈ ಪಿಕ್ಚರ್ನ ರಿಲೀಸ್ ಮಾಡಿ ಅಭಿಮಾನಿಗಳಿಗೆ ಖುಷಿ ಪಡಿಸ್ಬೇಕು ಅಂತ ಮಾಡ್ತಿದ್ದಾರೆ. ಅದಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸೂರಪ್ಪ ಬಾಬು ಅವ್ರಿಗೆ. ಏನಂದ್ರೆ ಇದು ಟೈಟಲ್ಗೋಸ್ಕರ ಕೋಟಿಗೊಬ್ಬ ಅಂದ್ರೆ ಅದು ಆ ದೇವರ ಆಶೀರ್ವಾದ ಅನ್ಸುತ್ತೆ. ಕರೆಕ್ಟ್ ಆಗಿ ಆ ಕೋಟಿಗೊಬ್ಬ ಟೈಟಲ್ ಯಾವ ವ್ಯಕ್ತಿಗೆ ಸಿಗ್ಬೇಕು ಆ ವ್ಯಕ್ತಿಗೆ ಸಿಕ್ಕಿದೆ, ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ. ಕರ್ನಾಟಕದ ಜನತೆ ಪ್ರತಿಯೊಬ್ರು ಬಂದು ಇಲ್ಲಿ ಮಾಗಡಿ ರೋಡಲ್ಲಿರುವ ಪ್ರಸನ್ನ ಚಿತ್ರಮಂದಿರದಲ್ಲಿ ಬಂದು ಸಿನಿಮಾ ವೀಕ್ಷಣೆ ಮಾಡಿ, ರಿಲೀಸ್ ಅದ್ದೂರಿಯಾಗಿ ಆಗ್ತಿದೆ. ಇಲ್ಲೇ ಬಂದು ಚಿತ್ರ ವೀಕ್ಷಣೆ ಮಾಡಿ ಎಲ್ಲರೂ ಬನ್ನಿ ಗೈಸ್. ನಮಸ್ಕಾರ, ಬನ್ನಿ ಎಲ್ಲರೂ ಬನ್ನಿ. ಧನ್ಯವಾದಗಳು.